ಅಭಿಮಾನದೊಂದಿಗೆ ಅವಕಾಶವನ್ನು ನೀಡ್ತಾ ಇರುವಂತಹ ನಮ್ಮ ಸಿನಿಮಾದ ನಿರ್ಮಾಪಕರು ತರುಣ್ ಕಿಶೋರ್ ಸುಧೀರ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ಏಳು ಮೇಲೆ ನೀವು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟ್ಲ್ ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದ್ರೆ, ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ, ಆಮೇಲೆ ಮಿಕ್ಕಿದ್ದೇನೆ ಇದ್ರ ಪ್ರಮೋಷನ್ ಶುರು ಮಾಡೋಣ ಅಂತ. ನಾವು ಪ್ಲಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು 6 months ಅಲ್ಲಿ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗ್. ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಗತ್ತೆ, ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ತರ ಒಂದು ಸಿನಿಮಾ ಮಾಡ್ಬೋದು, ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡ ಪ್ರಾಜೆಕ್ಟ್. ಸೆಂಟ್ರಲ್ ನಮಗೆ ಫಾರೆಸ್ಟ್ ಶೂಟಿಂಗ್ ಇದ್ದಿದ್ರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯ್ತು ಟಫ್ ಇದೆ ಅಂತ ಅಂದ್ಬಿಟ್ಟು 2-3 ಇನ್ಸಿಡೆಂಟ್ ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನ ಸ್ಕೂಟ್ನಿ ಮಾಡಕ್ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರ್ವೈಸ್ ದಟ್ ವಾಸ್ ದ ಇಂಟೆನ್ಷನ್. ಅಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅನ್ಕೊಂಡ್ವಿ, ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ ನಮಗೆ ಈ ಟೈಟಲ್ ಏಳು ಮೇಲೆ ಅಂತಂದ್ರೆ ಶಿವನ್ ಬಿಟ್ರೆ ಯಾರು ಬಂದು ಇದನ್ನ ಲಾಂಚ್ ಮಾಡಕ್ಕಾಗತ್ತೆ. ಹಾಗಾಗಿ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡ್ ಬಂದ್ರು. ಅಂಡ್ ಎಲ್ಲಾ ಭಾಗದಲ್ಲೂ, ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದೊಂದು ಪವರ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲ. ಬಹುಶಃ ಫ್ಲಾಗ್ ಬೇರರ್ ಅಂತಂದ್ರೆ ಶಿವಣ್ಣ ಸರ್ ಅಂಡ್ ಪ್ರೇಮ್ ಸರ್. ನಾನು ಅದೇ ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಆ ಭಾಷೆನ ಇಟ್ಕೊಂಡು, ಆ ಸಾಂಗ್ ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು. ಅದಕ್ಕೆ ಎಷ್ಟೋ ಮುಂಚೆನೆ ಜನ್ಮ ಜೋಡಿ ಮಲ್ಕೊಂಡು ನಾಗಾಭರಣ ಸರ್, ಶಿವಣ್ಣ ಅದನ್ನ ಕೋಲಮಂಡ ತಗೊಂಡ್ಬಂದು ಅವತ್ತು ಕೂಡ ನಮ್ಗೆ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡ್ ಬಂದಿದ್ರು. ಸೊ ಹಾಗಾಗಿ ನಮ್ಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ. ನಮಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗ್ಬೇಕು, ಅವಾಗೇನೆ ನಾವು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಬರೋದು. ಪುನೀತ್ ಕ್ಲೀನ್ ಆಗಿ ಈ ಎಕ್ಸಾಮ್ ಅಲ್ಲಿ ಯಾರೋ ಒಂದು ನಾವೇನೋ ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ ಇಸ್ಕೊಂಡು ತಿಳ್ಕೊಂಡಿರ್ತೀವಿ, ಏನಾಗಿತ್ತು ಎಕ್ಸಾಮ್ ಟೈಮ್ಸ್ ಅಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ. ಹಂಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿ ನೋಡ್ಬಿಟ್ಟಿದ್ದ. ಓಹೋ, ಜಡೇಶ್ ಏನ್ ಮಾಡ್ದ, ಈ ಜಡೇಶ್ ಬಂದ್ರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯ್ತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟ್ ಕಾಟೇರ ಜಡೇಶ್ವರ್ ಬಂದ್ರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರದು ಅಂತ. ನನ್ನ ಹತ್ರ ಫಸ್ಟ್ ಅದೇ ಬಂದ್ರು. ಅವ್ರೆಲ್ಲ ಇಬ್ಬರು ಫ್ರೆಂಡ್ಸ್. ಸರ್, ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ನೀವು ಬೇಡ, ಯಾಕಪ್ಪ, ಆಲ್ರೆಡಿ ನೀನು ತುಂಬಾ ಸಿನಿಮಾಗಳು ದೊಡ್ಡ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನಿಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ? ಇಲ್ಲ ಸರ್, ನೀವು ನನ್ನ ಕೆಲಸ ನೋಡಿ ಫಸ್ಟ್, ನನಗೆ ಗೊತ್ತಾ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು. ಆಯ್ತು ನೀವು ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಲೈನ್ ಬೇಡಲ್ಲ ಸರ್ ಅಂತ. ಬಾ ಮಾಟ್ರಿಗೆ ಬಾ ಈಗ ನೀನು ಅಂತ ಅಂದ್ಬಿಟ್ಟು ಕೇಳಕ್ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪನಿ ಹಿಂಗಲ್ಲ ಹಿಂಗಲ್ಲ ಅಂದ್ರೆ ಅವ್ನ ಒಂದು ಸ್ಟ್ರೆಂತ್ ಏನಂತಂದ್ರೆ ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋ ಒಂದು ಕಿವಿ ಇದೆ. ಈಗ ತಗೊಳ್ಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೋಡ್ಬಿಟ್ರೆ ಅದು ಕರೆಕ್ಟ್ ಆಗ್ಬಿಡತ್ತಾ ಅನ್ನೋ ಜಡ್ಮೆಂಟ್ ಇನ್ನೋದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಅವಾಗ. ಬಟ್ ನನಗೆ ಅನ್ಸಿದ ಒಪಿನಿಯನ್ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಮೆಂಟ್ ಮಾಡ್ಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನನಗೆ ಹೇಳಿರ್ಲಿಲ್ಲ, ಅವನು ಆ ಥರ ಕೇಳಿರ್ಲಿಲ್ಲ. ಬೇರೆ ಯಾರಿಗೆ ಫಿಕ್ಸ್ ಮಾಡೋಣ ಪುನಿ ಅಂತಂದ್ರೆ ಒಂದೇ ಅಂತ ಕೇಳಿದ್ರು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ, ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ. ಆಯ್ತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟ ರಾಜನ ಸರ್ ಹೇಳ್ತೀನಿ, ಸರ್ ಈ ತರ ಒಂದು ಕತೆ ಇದೆ ಅಂತ. ಸೊ ಅವ್ರು ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಜನ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಪ್ರೊಡಕ್ಷನ್ ಮಾಡಿದ್ವಿ, ಎಲ್ಲ ಹೇಳ್ತಾರೆ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದು ಏನಂತಂದ್ರೆ, ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್, ಗೋಲ್ಡ್ ಮೈನಿಂಗ್ ಮಾಡ್ದಂಗೆ. ನಿಮಗೆ ಒಂದ್ಸಲ ಬೇಗ ಚಿನ್ನ ಸಿಗುತ್ತೆ, ಒಂದ್ಸಲ ಲೇಟ್ ಆಗಿ ಚಿನ್ನ ಸಿಗುತ್ತೆ. ಚಿನ್ನಕ್ಕಂತೂ ಬರ ಇಲ್ಲ, ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿದಲ್ಲಿ ಇದೆ. ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇಂದ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತವಾದಂತ ಒಂದು ಪ್ರೈಸ್ಗೆ ಆನಂದ್ ಅಡಿಗರು ತಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಕಂಟೆಂಟ್ ಇರುವಂತದ್ದು ಏನೇ ಬಂತಂದ್ರು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬಾ ಏನೋ ಚಿತ್ರರಂಗ ಇದೆ, ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಯಾವಾಗಲೂ ನನ್ನ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ.
ಫಸ್ಟ್ ಹಾಫ್ ಅಲ್ಲಿ ಒಂದು 2-3 ಸಿನಿಮಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಅದ್ಭುತವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಾರೆ ಸಿನಿಮಾಗೆ. ಅದ್ವೈತ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದಂತ ಒಂದು ಕ್ಯಾಮ್ರಾ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಜಸ್ಟ್ ಅವ್ರು ಏನ್ ಕೇಳಿದ್ರು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಆಗಿ ಎರಡು ತರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ. ಕತೆ ಕಾಂಟೆಂಟ್ ಏನಿಲ್ಲ, ಇಷ್ಟೇ ಈ ಸಿನಿಮಾ ನಡೆಯೋದು. ಇದೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು. ಒಂದು ರಿಯಲ್ ನಡೆದಂತ ಒಂದು ಇನ್ಸಿಡೆಂಟ್, ಒಂದು ಚಿಕ್ಕ ಫಿಕ್ಷನ್ ಎರಡನ್ನು ಬ್ಲೆಂಡ್ ಮಾಡಿ ಮಾಡಿದಂತ ಒಂದು ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಆಗಿರಲಿ. ಅಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಅಂಡ್ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ನನಗೆ ಗೊತ್ತಿಲ್ಲ, ಬಟ್ 3 ತಿಂಗಳು 4 ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಅಲ್ಲಿ ಮಹಾನಟಿಗೆ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು. ಅಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಹೇಳ್ತೀನಿ. ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಇದೆ ಅವರಿಗೆ. ಅಂಡ್ ರಾಣಾ ನನ್ನ ಥ್ಯಾಂಕ್ಸ್ ಹೇಳಲ್ಲ, ನಾನು ಪ್ರೇಮ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದೇನೋ ಹೇಳ್ತಾರಲ್ಲ, ಗೋಡೆ ಮೇಲೆ ಚೆನ್ನಾಗಿದ್ದೀನಿ ಶೋರೂಮ್ ಮೇಲೆ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗುತ್ತೆ ಅಲ್ಲಿ. 1 ವರ್ಷ 1.5 ವರ್ಷ 2 ವರ್ಷ ಏಕಲವ್ಯದಲ್ಲಿ ಏನ್ ಗ್ರೂಮ್ ಮಾಡಿದಾರೆ, ಏನ್ ಕ್ಲೀನ್ ಅಪ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆಕ್ಟರ್ ಅಂಡ್ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ. ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್, ಇದೇ ಡೆಡಿಕೇಶನ್ ಸಿನಿಮಾ ಬರುತ್ತಾರೋ ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ. ಅಷ್ಟು ಪೊಟೆನ್ಶಿಯಲ್ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಆರ್ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣಾ. ಅಂಡ್ ಇನ್ನ ಕ್ಯಾಸ್ಟ್ ನಮಗೆ ನಾಗಾಭರಣ ಸರ್, ಕಿಶೋರ್ ಸರ್, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಎಲ್ಲರೂ ಅಷ್ಟೇ ನಮ್ಮೂರಿನ ಪ್ರೀತಿನ ಒಂದು ಖಂಡಿತ, ಬಟ್ ಕ್ಯಾರೆಕ್ಟರ್ ನಾನು ಯಾರಿಗೂ ಸುಮ್ಮನೆ ನನ್ನ ಗುಡ್ರಿಲ್ ಅನ್ನೋದಕ್ಕೋಸ್ಕರ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬಾ ಪ್ರೀತಿಯಿಂದ ಪಾತ್ರ ನಡ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಅಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲ್ಮ್, ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಇನ್ ಕ್ವಶನ್ ಆನ್ಸರ್ ಟೈಮ್ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕರಣ್ ಸರ್ ದಯವಿಟ್ಟು ಇಲ್ಲಿ ಇರಬೇಕು ನೀವು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನು ವೇದಿಕೆ ಮೇಲೆ ಕರೆಯುವ ಸಮಯ. ಸ್ಯಾಂಡಲ್ವುಡ್ಗೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂತಹ ನಿರ್ದೇಶಕರು, ಇವರ ಬರವಣಿಗೆ, ಇವರ ಹಾಡುಗಳಿಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ನಮ್ಮ ಕಿಡಿಯ ಲೋಕದ